ನೋಡಿ, ಇದು ನನ್ನ ಮೊದಲನೇ ಆದ್ಯ ಕರ್ತವ್ಯ. ನಾವು ಚುನಾವಣೆ ಪೂರ್ವದಲ್ಲೇ ಸಾಕಷ್ಟು ನಿರುದ್ಯೋಗ ಮಕ್ಕಳಿಗೆಲ್ಲ ಹೇಳಿದ್ವಿ, ಏನಾದರೂ ಮಾಡಿ ನಿಮಗೆಲ್ಲರೂ ಕೂಡ ನಾವು ನಮಗೆ ಉದ್ಯೋಗ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಕೂಡ ಚುನಾವಣೆ ಪೂರ್ವದಲ್ಲೇ ಮಾತನ್ನು ಕೊಟ್ಟಿದ್ವಿ. ಆ ಪ್ರಕಾರವಾಗಿ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಇದೊಂದು ಮೆಗಾ ಉದ್ಯೋಗ ಮೇಳ ಮಾಡಬೇಕಂಥೇಳಿ, ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಮಾಡಬೇಕಂಥೇಳಿ ಭಾಳ ದಿವಸದಿಂದ ನನ್ನ ಕನಸಿತ್ತು. ಇವತ್ತು ಅದನ್ನು ಎಲ್ಲ ಇಂಡಸ್ಟ್ರೀಸ್ಗೆಲ್ಲ ನಾವೆಲ್ಲರೂ ಕೂಡ ಖುದ್ದಾಗಿ ನಾನು, ರಾಮೋಜಿಗೌಡರು, ಡಿ ಸಿ ಅವರು, ನಮ್ಮ ಚೇತನ್ನು, ನಮ್ಮ ಸಾಕಷ್ಟು ಜನ, ನಮ್ಮ ಸಿ ಇ ಒ ಅವರು, ನಮ್ಮ ನಟರಾಜ್ ಅವರು, ಬನ್ನಿ ಎಲ್ಲರೂ ಕೂಡ ಸುಮಾರು ಒಂದು ತಿಂಗಳಿಂದ ನಾವೆಲ್ಲರೂ ಕೂಡ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿ ಇವತ್ತು ಕಾರ್ಯಗತ ಮಾಡಿದ್ದೀವಿ. ನಾನು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಇಂಡಸ್ಟ್ರೀಸಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ, ಜಾಬ್ ಪ್ಲೇಸ್ಮೆಂಟನ್ನು ಆನ್ ದಿ ಸ್ಪಾಟ್ ಇಲ್ಲೇ ಮಾಡಿ. ದಯವಿಟ್ಟು ಯಾರನ್ನು ವಿನಾಕಾರಣ ಸುಮ್ಮನೆ ಇಂಟ್ರ್ಯೂ ಮಾಡಿ ನೀವು ಇವಾಗ ಬನ್ನಿ ಆವಾಗ ಬನ್ನಿ ಅಂತ ಹೇಳಿ ಇದು ಮಾಡಬೇಡಿ. ಅದೇ ರೀತಿ ನಮ್ಮ ಮಕ್ಕಳನ್ನು ಕೂಡ ಸುಮ್ಮನೆ ಬಂದು ಅಟೆಂಡ್ ಮಾಡಿಬಿಟ್ಟು ಹೋಗಬೇಡಿ. ಕೆಲವು ಡಾಕ್ಯುಮೆಂಟೇಷನ್ ಕೇಳ್ತಾ ಇದ್ದಾರೆ, ರೆಸ್ಯೂಮ್ಸ್ ಕೇಳ್ತಾ ಇದ್ದಾರೆ, ಅದನ್ನು ಕರೆಕ್ಟಾದ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ನೀವೆಲ್ಲರೂ ಕೂಡ ಅವ್ರ ಜೊತೆಲಿ ನಡ್ಕೊಳ್ಬೇಕು. ಸಾವನ್ನಲ್ಲಿ ಕೆಲಸ ನಾವು ಕೇಳೋಕ್ಕೂ ಅವ್ರಿಗೆ ಒಂದು ಅವಕಾಶ ಸಿಗ್ತದೆ. ಕಂಪ್ನಿಗಳು ಬಂದಿವೆ, ಎಷ್ಟು ಜಾಬ್ ಬೇಕಿದೆ? ಸುಮಾರು 280 ಕಂಪ್ನಿಗಳು ಬಂದಿದೆ. ನಾವು ಇಲ್ಲೊಂದು 130 ಮಾಡಿದ್ದೀವಿ. ಆ ಕಡೆ ಕಾಲೇಜ್ ಕ್ಯಾಂಪಸಲ್ಲಿ ಅಲ್ಲೂ ಕೂಡ, ಅಲ್ಲಿ ಕಾಲೇಜ್ ಪ್ರಿಮಿಸಸ್ ಕೂಡ ಅಲ್ಲೂ ಒಂದು 120, 130 ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಮೋಜಿಗೌಡರು ನಮ್ಮ ಜೊತೆಲಿ ಕೈ ಜೋಡಿಸಿ ಅತ್ತಿಬೆಲೆ, ಬೊಮ್ಮಸಂದ್ರ ಆ ಭಾಗದಿಂದ ಇದು ಮಾಡಿದ್ದಾರೆ. ನಮ್ಮ ನಟರಾಜು, ನಾನು, ನಮ್ಮ ಬಿಡದಿ ಮತ್ತು ಹಾರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ, ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ಕಡೆಯಿಂದನೂ ಎಷ್ಟು ಒಂದು ಪ್ರಯತ್ನ ಮಾಡಬೇಕು ಅಷ್ಟುಗಳಿಗೂ ನಾವೆಲ್ಲರೂ ಕೂಡ ಭೇಟಿ ಮಾಡಿ ಇದು ನಮ್ಮ ಮಕ್ಕಳಿಗೊಂದು ಅವಕಾಶ ಆಗಬೇಕು, ನಮ್ಮ ಜಿಲ್ಲೆ ಮಕ್ಕಳು ನಿರುದ್ಯೋಗದಿಂದ ಹೊರಗಡೆ ಬರಬೇಕಂಥೇಳಿ ಇಷ್ಟೆಲ್ಲ ನಾವೆಲ್ಲ ಮಾಡ್ತಾ ಇದ್ದೀವಿ. ನೋಡಿ, ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸುಮಾರು 53,000 ಏನೆಲ್ಲ ನಮ್ಮಲ್ಲಿ ಖಾಲಿ ಇದೆ ಜಾಗ, ಪ್ಲೇಸ್ಮೆಂಟ್ಸ್ ಎಲ್ಲನೂ ಫಿಲ್ ಮಾಡಬೇಕಂಥೇಳಿ ಅವರು ಕೂಡ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಸಾಕಷ್ಟು ವರ್ಷಗಳಿಂದ ಸುಮಾರು 12, 13, 15 ವರ್ಷದಿಂದನೂ ಕೂಡ ನಮ್ಮಲ್ಲಿ ಸರ್ಕಾರಿ ನೌಕರಿಗಳಿಗೆ ಕೊಟ್ಟಿರಲಿಲ್ಲ. ಸೊ ಇವತ್ತು ಒಂದು ದೃಢ ನಿರ್ಧಾರವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ತಗೊಂಡಿದೆ. ಸೊ ಎಲ್ಲ ಅವಕಾಶಗಳು ಇವತ್ತೆಲ್ಲರೂ ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಇವತ್ತು ಶಿಕ್ಷಕರಿಗೆ ಜಾಗನೇ ಇರಲಿಲ್ಲ. ಇವತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಇವತ್ತು ಗೆಸ್ಟ್ ಟೀಚರ್ಗಳಾಗಿ ಕೆಲಸಗಳನ್ನು ಕೊಟ್ಟಿದ್ದೀವಿ. ಇನ್ನು ಬೇರೆ 53,000 ಜಾಗ ಎಲ್ಲೆಲ್ಲಿ ಖಾಲಿ ಇದೆ ಬೇರೆ ಬೇರೆ ಇಲಾಖೆಗಳಲ್ಲಿ ಅಲ್ಲೂ ಕೂಡ ಅವಕಾಶ ಕೊಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಮಾಡ್ತಾ ಇದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.